ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸದಾಗಿ ಡಿಸೈನ್ನ ಟ್ರೈ ಮಾಡಿದ್ದೀನಿ. ಸೊ ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ, ಹಾಗೆ 6 ದಾರನ ಗಂಟಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಒಂದು ಸತಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನೀಡಲ್ಗೆ 2 ಸತಿ 2 ಚೈನ್ನ ಹಾಕ್ಕೋಬೇಕು. 2 ಲಾಕ್ ಆದಮೇಲೆ 2 ಸತಿ ಚೈನ್ ಹಾಕಿ ನೀಡಲ್ಗೆ 1 ಸತಿ ದಾರನ ತಗೋಬೇಕು. ಪಕ್ಕದಲ್ಲೇ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, 2 ದಾರನ ಅಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಆ ಡಬಲ್ ಕ್ರೋಶಕ್ಕೆ ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ಗೆ 1 ಸತಿ ದಾರ ಸುತ್ತಿ ಪಕ್ಕದಲ್ಲಿ ಅಥವಾ 1 ಪಾಯಿಂಟ್ ಆಗೋಷ್ಟು ಗ್ಯಾಪ್ ಕೊಟ್ಟು ದಾರ ತಂದು 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶ ಕಮ್ಮನ ಮಾಡಿ 3 ಚೈನ್ನ ಹಾಕ್ಕೋಬೇಕು. ಡಬಲ್ ಕ್ರೋಶ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಇದೇ ರೀತಿ ಒಟ್ಟು 5 ಸಲ ನಾನು ಮಾಡ್ಕೋತಾ ಇದ್ದೀನಿ. 5 ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಈ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ, ನೀವು ಬೇಗನೆ ನೋಡ್ಬೋದು ಕೂಡ. ಹಾಗೆ ಯಾರಿಗಾದರೂ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಈಗ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಆರಿ ವರ್ಕ್ ಹಾಗೆಯೇ ಕ್ರೋಶ ಕುಚ್ಚು 2 ಕೂಡ ಕ್ಲಾಸಸ್ಗಳು ಅವೈಲಬಲ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು. ಹಾಗೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಪ್ಲೀಸ್. ಇಲ್ಲಾನು ಒಟ್ಟು 5 ಸತಿ ಡಬಲ್ ಕ್ರೋಶ ಕಂಬ ಹಾಗೆಯೇ ಪಿಕಾಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ 5 ಕಂಬ ಹಾಗೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸ್ಕ್ವೇರ್ ಶೇಪಲ್ಲಿ ಒಂದು ಬೀಡನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ, ಸ್ಮಾಲ್ ಸೈಜ್ ಸಿಕ್ಕರೂ ಓಕೆ. ಸ್ಕ್ವೇರ್ ಬೀಡ್ಗೆ 1 ಸತಿ ಲಾಕ್ನ ಮಾಡ್ಕೋಬೇಕು. ನೀಡಲ್ಗೆ 1 ಸತಿ ದಾರನ ಸುತ್ತಕೋಬೇಕು. ಸ್ಕ್ವೇರ್ ಬೀಡ್ ಒಳಗೆ ಹೋಗಿ 3 ದಾರ ಇರುತ್ತೆ ನೀಡಲ್ ಮೇಲೆ, ಆ 3 ದಾರನೂ ಒಟ್ಟಿಗೆ ಒಂದು ಮಾಡ್ಕೋಬೇಕು. ನೀಡಲ್ ಅಥವಾ 1 ಸತಿ ದಾರ ಸುತ್ಕೋಬೇಕು. ಸ್ಕ್ವೇರ್ ಬೀಡ್ ಒಳಗೆ ಹೋಗಿ ದಾರ ತಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ದಾರ ಮಿಸ್ ಮಾಡ್ಕೋಬೇಡಿ. ನೀಡಲ್ಗೆ 1 ಸತಿ ದಾರನ ಸುತ್ಕೋಬೇಕು. ಸ್ಕ್ವೇರ್ ಬೀಡ್ ಒಳಗೆ ಹೋಗಿ ದಾರ ತಂದು 2ರಲ್ಲೂ 3 ದಾರ ಇರುತ್ತಲ್ಲ, ಆ 3 ದಾರನೂ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಸೈಡಿಗೆ ನಾನು 5 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಕಾರ್ನರ್ಗೆ ಸೊ ಅಲ್ಲಿ ಕೂಡ ಸೇಮ್ ಅದೇ ರೀತಿ ಹಾಫ್ ಡಬಲ್ ಕ್ರೋಶನೇ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ಕೂಡ ನಾನಿಲ್ಲಿ ವರ್ಕ್ನ ಮಾಡ್ಕೋತೀನಿ. ಫಸ್ಟ್ ಕಾರ್ನರಲ್ಲಿ ನಾನು 5 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀಡಲ್ಗೆ 1 ಸತಿ ದಾರ ಸುತ್ಕೋಬೇಕು. ಸ್ಕ್ವೇರ್ ಶೇಪ್ ಬೀಡ್ ಒಳಗೆ ಹೋಗಿ ದಾರ ತಂದು 2 ದಾರ 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರನೂ ಕೂಡ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ.
ಅಲ್ಲಿ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ ನಿಲ್ಲಿಸಬೇಡಿ. ಸೊ ಅದು ಬೀಡ್ ಕಾಣಿಸುತ್ತೆ. ಚೂರು ನೀವು ಜರುಗಿಸ್ಕೊಂಡ್ರೆ ಅದು ನೀಟಾಗಿ ನಿಮಗೆ ಫಿಲ್ ಮಾಡೋಕ್ಕೆ ಸಿಗುತ್ತೆ. ನೀಟಾಗಿ ಜರುಗಿಸ್ಕೊಂಡು ವರ್ಕ್ನ ಮಾಡಿ. ಸೊ ಈ ಒಂದು ಪ್ಲೇಸಲ್ಲಿ ಆ್ಯಂಡ್ ನನಗೆ ಒಟ್ಟು 6 ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಸಿಕ್ತು. ಓಕೆ, ಕಾರ್ನರಲ್ಲಿ ಆ್ಯಂಡ್ ಮಿಡಲ್ ಪಾಯಿಂಟಲ್ಲಿ ಕೂಡ ಒಂದನ್ನು ಮಾಡ್ಕೊಂಡಿದ್ದೀನಿ ಮಿಡಲ್ಗೆ. ಸೊ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಿಡಲ್ಗೆ ಬಂತು. ನೆಕ್ಸ್ಟ್ ಮತ್ತೆ ಕಾರ್ನರ್ಗೆ ನಾನಿಲ್ಲಿ ಇದೇ ರೀತಿ ಇನ್ನೂ 2 ಕಾರ್ನರ್ಗಳಿದೆಯಲ್ಲ, ಸೊ ಅದಕ್ಕೆ ಕೂಡ ನಾನು ಇದೇ ರೀತಿ ವರ್ಕ್ನ ಮಾಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡ್ಬೋತಾ ಇರ್ಬೋದು ನೀವಿಲ್ಲಿ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಒಟ್ಟು ನನಗೆ ಈ ಸ್ಕ್ವೇರ್ ಬೀಡಲ್ಲಿ ಒಟ್ಟು 23 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ನೋಡ್ಕೊಳ್ಳಿ, ಚೂರು ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ. ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ತೋರಿಸುವಾಗ ನಾನು ಹೇಳ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಇಲ್ಲಿ ಒಟ್ಟು ನಾನು 23 ಕಂಬಗಳು ನನಗೆ ಹಿಡಿಸಿದ್ದಾವೆ. ಸೊ ಇದನ್ನು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು. ಒಂದು ಸತಿ ದಾರನ ತಗೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಇದನ್ನು ಬಟ್ಟೆಗೆ ಲಾಕ್ ಮಾಡಬೇಕಾದ್ರೆ ನೋಡಿ ಒಂಚೂರು ಗ್ಯಾಪ್ ಬಿಟ್ಟು ಅಲ್ಲಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ಸ್ಟ್ರೈಟಾಗಿ ನೋಡಿ. ಅಂದರೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡಿರ್ತೀವಲ್ಲ ಅದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ದಾರ ಸೂಜಿನ ಚುಚ್ಚಿ ದಾರ ತಂದು ಎರಡರಲ್ಲೊಂದು ಮಾಡಿ ಡಬಲ್ ಕ್ರೋಶ ಕಂಬನ ಮಾಡಿ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಪಿಕಾಟ್ನ ಮಾಡ್ಕೊಂಡಿರುವಂಥದ್ದು. ಸೊ ನಾವು ಸ್ಟಾರ್ಟಿಂಗಲ್ಲಿ ಕೂಡ ಇಲ್ಲಿ ನಾವು ಅದೇ ರೀತಿ ಮಾಡಿರ್ತೀವಲ್ಲ, ಸೊ ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ನಾವಿಲ್ಲಿ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು. ಪಕ್ಕದಲ್ಲೇ ಹೋಗಿ ನೀಡಲ್ನ ಚುಚ್ಚಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ, ಹಾಗೆಯೇ 1 2 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು. ಇದೇ ರೀತಿ ಒಟ್ಟು 5 ಡಬಲ್ ಕ್ರೋಶ ಕಂಬ ಹಾಗೆಯೇ ಪಿಕಾಟ್ಗಳನ್ನ ಮಾಡ್ಕೊ ತೋರಿಸ್ತೀನಿ. ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಇದರಿಂದ ತುಂಬ ಲೆಂತ್ ಆಗಿಬಿಡುತ್ತೆ ಇಲ್ಲಾಂದರೆ. ಸೊ ಇಲ್ಲಿ ಒಟ್ಟು 5 ಡಬಲ್ ಕ್ರೋಶ ಕಂಬ ಹಾಗೆಯೇ ಪಿಕಾಟ್ನ ಮಾಡ್ಕೋಬೇಕು. ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗಿ. ಯಾರಿಗಾದ್ರೂ ಕ್ರೋಶ ಕುಚ್ಚುವ ಹಾಗೆ ಆರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆಯೇ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುವವರು ಅಥವಾ ನಿಮ್ಗೆ ಯಾರಿಗಾದ್ರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರ ಬಗ್ಗೆ ಗೊತ್ತಿದ್ದರೆ ಸೊ ಅವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಇಲ್ಲಿ 5 ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ ಆದಮೇಲೆ ನಾನು ಸ್ವಲ್ಪ ದಾರನ ಮೇಲೆ ಎತ್ಕೊಂಡಿದ್ದೀನಿ. ಇಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಇಲ್ಲೇ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು 1 2 3 ಚೈನ್ ಅಥವಾ 4 ಚೈನ್, ನೀವು ಚೈನ್ಗಳನ್ನ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡ್ರೆ 4 ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 3 ಚೈನ್ ಸಾಕಾಗುತ್ತೆ. 3 ಚೈನ್ ಹಾಕಿ ಮತ್ತೆ ಇನ್ನೊಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಒಂದು ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು. ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕಿ
ಅದೇ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಮತ್ತೆ ನಾನು ಇದು ಫಸ್ಟ್ ಸ್ಟೆಪ್ ಏನು ಮಾಡಿದ್ನೋ ಸೊ ಸೇಮ್ ಇಲ್ಲಿ ಕೂಡ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ 2 ಆರ್ಚ್ಗಳು ಬರೋ ಥರ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ 2 ಆರ್ಚ್ನ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ನಾನಿಲ್ಲಿ ಸೆಕೆಂಡ್ ಬೇರೆ ಕಲರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಗಂಟು ಹಾಕ್ಕೊಳ್ಳಿಲ್ಲ ನಾನು. ನೋಡಿ ಕೆಳಭಾಗದಲ್ಲಿ ಅಂದರೆ ಫಸ್ಟ್ 5 ಚೈನ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋದರೆ ಅದರಲ್ಲಿ ಕೊನೆಯ ಅಂದರೆ ಮೇಲ್ಗಡೆ ಕಾರ್ನರಲ್ಲಿರೋ ಒಂದು ಹಾಫ್ ಡಬಲ್ ಕ್ರೋಶಕ್ಕೆ ನಾನಿಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ. ಅಲ್ಲಿಂದ ದಾರಾನ ನಾವು ತಳ್ಕೊಂಬರ್ಬೇಕು. ದಾರಾನ ತಂದು ನೋಡಿ ಇಲ್ಲಿ ಗಂಟು ಹಾಕ್ಕೊಳ್ಳಿಲ್ಲ ಅಲ್ವಾ, ಸೊ ಹಾಗಾಗಿ ಇದನ್ನು ಮೊದಲು ನಾವು ಲಾಕ್ ಮಾಡ್ಕೋಬೇಕು. ಸೊ 2 ದಾರಾನ ಇಲ್ಲಿ ನಾಟ್ ಹಾಕ್ಕೊಳ್ಬೇಕು. ಒಂದು 2 ಸತಿ ನಾಟ್ ಹಾಕ್ಕೊಳ್ಳಿ ಟೈಟಾಗಿ. ಈ ರೀತಿ ಸೊ ಅಲ್ಲಿ ನಾಟ್ ಹಾಕೊಂಡ್ವಲ್ಲ ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಗೊಬನ್ನಿ. ದಾರ ತಗೊಬಂದು ಚೈನ್ಗಳನ್ನ ಹಾಕಬೇಕು. 1 ಚೈನ್, 2 ಚೈನ್, 2 ಚೈನ್ ಹಾಕಿಬಿಟ್ಟು ನೀಡಲ್ಗೆ ಒಂದು ಸತಿ ದಾರನ ತಗೊಳ್ಳಿ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ಅಲ್ಲಿರೋ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ಸೊ ಅಲ್ಲಿ ಹೋಗಿ ದಾರ ತಂದು ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು. ಲಾಕ್ ಮಾಡ್ಕೊಂಡ್ವಲ್ಲ ಅದ್ರ ಪಕ್ಕದಲ್ಲಿರೋ ಹಾಫ್ ಡಬಲ್ ಕ್ರೋಶದ ಹೋಲ್ ಗ್ಯಾಪ್ ಹೋಗಿ ದಾರ ತಂದು 2ರಲ್ಲೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಡಬಲ್ ಕ್ರೋಶೆ ಕಂಬನ ಮಾಡಿ 3 ಚೈನ್ ಹಾಕಿ ಸೊ ಅದೇ ಕಂಬಕ್ಕೆ ನಾವು ಪಿಕಾಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ಗೆ ದಾರ ಸುತ್ಕೋಬೇಕು. ಪಕ್ಕದಲ್ಲಿರೋ ಇನ್ನೊಂದು ಕಂಬದ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬ ಹಾಗೆಯೇ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಪಿಕಾಟ್ನ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ನಾನು 6 ಹಾಫ್ ಡಬಲ್ ಕ್ರೋಶೆ ಕಂಬ ಬಂದಿದೆ ಅಂತ ಹೇಳಿದ್ನಲ್ಲ, ಸೊ 6 ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೂ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬ ಹಾಗೆಯೇ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡಿ ಪ್ರತಿಯೊಂದು ಕಂಬಕ್ಕೂ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಪ್ರತಿಯೊಂದು ಕಂಬಕ್ಕೂ ನೀಟಾಗಿ ಡಬಲ್ ಕ್ರೋಶೆ ಕಂಬ ಹಾಗೆಯೇ 3 ಚೈನ್ ಹಾಕಿ ಪಿಕಾಟ್ನ ಮಾಡ್ಕೋಬೇಕು. ಇಲ್ಲಿ 2 ಸೈಡ್ ಮಧ್ಯದಲ್ಲಿ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ ಇದೆ. ಸೊ ಅದಕ್ಕೆ ಕೂಡ ನಾವಿಲ್ಲಿ ಡಬಲ್ ಕ್ರೋಶೆ ಕಂಬ ಹಾಗೆಯೇ 3 ಚೈನ್ ಹಾಕಿ ಪಿಕಾಟ್ನ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಇನ್ನೊಂದು ಸೈಡಲ್ಲಿ ಕೂಡ ನಾವು ಸೇಮ್ ವರ್ಕ್ನ ಮಾಡ್ಕೋಬೇಕಾಗುತ್ತೆ. ಒಟ್ಟು ನಾನಿಲ್ಲಿ 13 ಡಬಲ್ ಕ್ರೋಶೆ ಕಂಬ ಹಾಗೆಯೇ 3 ಚೈನ್ ಹಾಕಿ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಕಂಬಗಳು ಕಡಿಮೆ ಬಂದರೆ 5 ಅಥವಾ 4 ಬಂದರೆ ಸೊ ಇಲ್ಲಿ ಡಬಲ್ ಕ್ರೋಶೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಕಡಿಮೆ ಆಗುತ್ತೆ. ಸೊ ಅದು ನೀವು ಯಾವ ರೀತಿ ವರ್ಕ್ನ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ನಾನು ತಗೊಂಡಿರೋ ಸ್ಕ್ವೇರ್ ಬೀಡ್ ಕೂಡ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ ಕಂಬಗಳ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಬಂತು. ನೀಟಾಗಿ ಕಂಬಗಳನ್ನು ಹಾಕ್ಕೊಂಡು ಹೋಗಬೇಕು. ಒಟ್ಟು ನಾನಿಲ್ಲಿ 13 ಹಾಫ್ ಡಬಲ್ ಕ್ರೋಶಕ್ಕೆ ಡಬಲ್ ಕ್ರೋಶ ಕಂಬ ಹಾಗೇನೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಕೊನೆಯ ಕಂಬಕ್ಕೆ ಡಬಲ್ ಕ್ರೋಶ ಕಂಬ ಹಾಗೇನೆ ಪಿಕಾಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಸೊ ಇಲ್ಲಿ ನಾನು 2 ಚೈನ್ ಹಾಕಿ ಎಕ್ಸ್ಟ್ರಾ 6 ಎಳೆ ದಾರ ಇದೆಯಲ್ಲ, ಸೊ ಅದನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಈ ರೀತಿ ಮೇಲೆ ಇಟ್ಕೊಂಡ್ರೆ ಟೈಟ್ ಆಗುತ್ತೆ. ಸೊ ಇಲ್ಲಿ ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ನೆಕ್ಸ್ಟ್ ಆರ್ಚಿಗೆ ಕೂಡ ಇದೇ ರೀತಿ ಸೇಮ್ ಆಗಿ ಮಾಡಿಬಿಟ್ಟು ತೋರಿಸ್ತೀನಿ. ಬ್ಯಾಕ್ ಸೈಡ್ಗೆ ಇದನ್ನು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಸೇಮ್ ಇದೇ ಥರ ಇದಕ್ಕೂ ಕೂಡ ಮಾಡಿ ತೋರಿಸ್ತೀನಿ. ಈ ಆರ್ಚಿಗೆ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾನು ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಸೊ ಇವಾಗ ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇದೆ. ಸೊ ನೀವು ಸಾರಿಗೆ ಪೂರ್ತಿ ಸಾರಿಗೆ ಈ ರೀತಿ ಡಿಸೈನ್ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾರಿ ಕಲರಲ್ಲಿ. ಅಲ್ಲಿ ಮಿಡ್ಲಲ್ಲಿ ಒಂದು ಕುಚ್ಚಿಗೆ ಜಾಗ ಬಿಟ್ಟಿದ್ನಲ್ಲ, ಸೊ ಅಲ್ಲಿ ಕೂಡ ಕುಚ್ಚು ಕಟ್ಟಿನ ತೋರಿಸ್ತೀನಿ. ಇಲ್ಲಿ ನಾನು 157 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಈ ಡಿಸೈನ್ ಹೇಗೆ ಅನಿಸ್ತು, ಫಸ್ಟ್ ಟೈಮ್ ಒಂದು ನ್ಯೂ ಆಗಿ ಒಂದು ಟ್ರೈ ಮಾಡಿರುವಂಥ ಡಿಸೈನು. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಕೊಡಿ. ಈ ಡಿಸೈನ್ಗೆ ನೀವು 650 750 ತನಕ ಚಾರ್ಜ್ ಮಾಡ್ಕೋಬೋದು. ವರ್ಕ್ ಇದೆ, ಸೊ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.